ಇವನ್ ಯಾಕೋ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಏನಾಗಿದೆ ನಿನಗೆ? ಹುಚ್ಚಿಡ್ದಿದ್ಯಾ? ಎಷ್ಟು ಸಲ ಹೇಳಿದ್ರು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ. ದಿವ್ಯಾ ಪ್ಲೀಸ್ ಕೋಪ ಮಾಡ್ಕೋಬೇಡ. ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳು ದಿವ್ಯಾ. ನಿನ್ ಮಾತು ಕೇಳೋ ಮನ್ಸು ನನಗಿದ್ದಿದ್ರೆ ನಿನ್ ಕಾಲ್ನ ರಿಸೀವ್ ಮಾಡ್ತಿದ್ದೆ. ನಿನ್ ಕಾಲ್ನ ರಿಸೀವ್ ಮಾಡ್ತಿಲ್ಲ ಅಂದ್ರೆ ನಿನ್ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ ಅಂತಾನೆ ಅರ್ಥ. ನಿನ್ ನಂಬರ್ನ ಬ್ಲಾಕ್ ಮಾಡಿದ್ರೆ ಬೇರೆ ನಂಬರಿಂದ ಕಾಲ್ ಮಾಡಿ ಟಾರ್ಚರ್ ಕೊಡ್ತೀಯ. ದಿವ್ಯಾ ಈ ನಂಬರ್ ತಗೊಂಡಿದ್ದೆ ನಿನಗೋಸ್ಕರ ಕಾರು ಚೇಂಜ್ ಮಾಡಿದ್ದೀನಿ. ಈ ನಂಬರ್ ಚೇಂಜ್ ಮಾಡಲ್ವಾ? ಪ್ಲೀಸ್ ನನ್ನ ಅರ್ಥ ಮಾಡು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಒಂದೇ ಒಂದ್ಸಲ ಮೀಟ್ ಮಾಡು. ನಾನು ನಿನಗೆಲ್ಲ ವಿಷಯ ಹೇಳ್ತೀನಿ. ನಿನಗೋಸ್ಕರ ಅಂತ ಒಂದು ಡ್ರೆಸ್ ಕೂಡ ತಗೊಂಡಿದ್ದೀನಿ. ಅದನ್ನ ನೀನು ಕೊಡಬೇಕು. ಮೀಟ್ ಮಾಡು ಪ್ಲೀಸ್. ಇವನಿಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಇವನನ್ನ ಮೀಟ್ ಮಾಡೋ ತನಕ ಇವನ್ ಟಾರ್ಚರ್ ತಪ್ಪೋದೂ ಇಲ್ಲ. ಒಂದಿನ ಮೀಟ್ ಮಾಡಿ ಇವನ್ ಜೊತೆ ಸುತ್ತಾಡಿ ಕಡೆಗೆ ಏನಾದ್ರೂ ಒಂದು ಕೊಂಗ್ ತೆಗೆದು ಉಗ್ದು ಓಡಿಸಿದ್ರಾಯ್ತು. ಅದೇ ಸರಿಯಾದ. ಯಾ ಮಾತಾಡು ಪ್ಲೀಸ್. ಈಗೇನು ನಿನ್ನನ್ನು ಮೀಟ್ ಮಾಡಬೇಕು ಅಷ್ಟೇ ತಾನೆ? ಎಸ್ ದಿವ್ಯಾ, ನೀನು ನನ್ನನ್ನು ಮೀಟ್ ಮಾಡಿದ್ರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಅರ್ಥ ಮಾಡಿಸ್ಬೋದು. ಫೋನಲ್ಲಿ ಏನೇ ಹೇಳಕ್ ಹೋದ್ರು ನೀನು ಕೋಪ ಮಾಡ್ಕೋತೀಯ. ಅದಕ್ಕೆ ಸಿಗೋಣ. ಸರಿ. ದಿವ್ಯಾ ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ನೀನು ನನ್ನನ್ನು ಮೀಟ್ ಮಾಡ್ತೀಯಾ? ಹೌದು ಅಂತ ಹೇಳ್ದೆ ತಾನೆ? ಓಕೆ, ಹಾಗಿದ್ರೆ ಎಲ್ಲಿಗೆ ಬರಲಿ ಹೇಳು. ನಿಮ್ಮ ಮನೆ ಹತ್ರ ಬಂದು ಪಿಕ್ ಮಾಡ್ಲಾ? ಬೇಡ, ಮನೆ ಹತ್ರ ಎಲ್ಲ ಬರಕ್ಕೆ ಹೋಗಬೇಡ. ನಾನೇ ನಿನ್ನ ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಬಂದು ಪಿಕ್ ಮಾಡು. ಓಕೆ ದಿವ್ಯಾ, ನಿನ್ನ ಲೊಕೇಶನ್ ಕಳಿಸು, ನಾನು ವೆಯ್ಟ್ ಮಾಡ್ತೀನಿ. ಸತ್ಯ, ನೀನ್ ಓಕೆ ಅಲ್ವಾ? ಈಗ ನನಗೆ ಏನಾಗಿದೆ ಅಂತ ಹೀಗಾಡ್ತಿದ್ಯಾ? ಇಷ್ಟು ದೊಡ್ಡ ಪೆಟ್ಟಾಗಿದೆ, ರಕ್ತ ಸುರಿತಾ ಇದೆ, ಇನ್ನು ಏನಾಗಿದೆ ಅಂತ ಇದೆಯಲ್ಲ. ನನ್ಗೇನಾದ್ರೂ ಹೀಗಾಗಿದ್ದಿದೆ ಬೇಡ ಬಿಡು. ನೀನಾಗಿದ್ಕೆ ಇಷ್ಟು ಗಾಯ ಆದ್ರೂ ತಡ್ಕೊಂಡಿದ್ಯಾ. ಹಾಗಂತ ನೆಗ್ಲೆಕ್ಟ್ ಮಾಡಿ ಡಿಲೇ ಮಾಡಬಾರ್ದು. ಅದಕ್ಕೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ಹಲೋ, ನಾನು ಕೋಟೆ ಮನೆ ಕಾರ್ತಿಕ್ ಮಾತಾಡ್ತಾ ಇರೋದು. ರಾಮಚಂದ್ರ ರಾಯರ್ ಮಗ. ಸರ್ ಹೇಳಿ ಸರ್. ಒಂದು ಎಮರ್ಜೆನ್ಸಿ ಇದೆ, ನಾನು ಪೇಷಂಟ್ ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಸರಿ ಸರ್, ನಾವೆಲ್ಲ ರೆಡಿ ಮಾಡ್ಕೊತೀವಿ. ಎಸ್ ಪ್ಲೀಸ್, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತೆ ಚೀಫ್ ಡಾಕ್ಟರ್ ಇದಾರಲ್ವಾ? ಸರ್ ಅವ್ರು ಬಂದಿಲ್ಲ. ಹಾ, ಚೀಫ್ ಡಾಕ್ಟರ್ ಇಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇಟ್ಸ್ ಅನ್ ಎಮರ್ಜೆನ್ಸಿ ಅಂತ ಹೇಳ್ತಾ ಇದೀನಲ್ವಾ, ಅವರೇ ಅಟೆಂಡ್ ಮಾಡ್ಬೇಕು. ನಾನ್ ಹೇಳಿದ್ದು ಅಂತ ಹೇಳಿ ಅವ್ರನ್ನ ಕಾಲ್ ಮಾಡಿ ಕರ್ಸಿ. ಸೀರಿಯಸ್ ಸರ್? ಹೌದ್ರಿ, ತುಂಬಾ ಬ್ಲೀಡ್ ಆಗ್ತಾ ಇದೆ. ಮೋಸ್ಟ್ಲಿ ಓಟಿನೂ ಬೇಕಾಗ್ಬೋದು. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಚೀಫ್ ಡಾಕ್ಟರ್ ಬಂದು ಟ್ರೀಟ್ ಮಾಡ್ಬೇಕು. ಸರಿ ಸರ್, ನಾವೆಲ್ಲ ರೆಡಿ ಮಾಡ್ಕೊತೀವಿ. ನಾನು ಇವಾಗ್ಲೇ ಬರ್ತಾ ಇದ್ದೀನಿ. ಓಕೆ ಓಕೆ ಸರ್. ಅಮೂಲ್ ಬೇಬಿ, ಯಾಕೆ ಟೆನ್ಷನ್ ತಗೊಂತಿದ್ಯಾ? ಸತ್ಯ, ನೀನ್ ಜಾಸ್ತಿ ಮಾತಾಡ್ಬೇಡ. ಮೊದ್ಲೇ ಅಷ್ಟೊಂದು ಬ್ಲಡ್ ಲಾಸ್ ಆಗಿದೆ. ಆಮೇಲೆ ನೀನ್ ಮಾತಾಡಿ ಸ್ಟ್ರೆಸ್ ಮಾಡ್ಕೊಂಡು ಎನರ್ಜಿ ಲಾಸ್ ಮಾಡ್ಕೊಂಡು ಕಾನ್ಶಿಯಸ್ನೆಸ್ ಕೂಡ ಕಳ್ಕೊಬಹುದು. ಇಟ್ ಇಸ್ ವೆರಿ ಡೇಂಜರಸ್, ಯು ನೋ. ಹೋಗ ಸೈಡ್ಗೆ. ಇಲ್ಲಿ ತಲೆ ಸುತ್ತ ಬರ್ತಾ ಇದೆ ಅನ್ಸುತ್ತೆ. ಮಾತಾಡಿ ಆಯಾಸ ಮಾಡ್ಕೊಂಬೇಡ ಅಂದ್ರೆ ಹೇಳ ಮಾತೇ ಕೇಳಲ್ಲ. ಮೋಸ್ಟ್ಲಿ ಟೆನ್ಷನ್ ಆಗಿದ್ದಾಳೆ. BP ವೇರಿ ಆಗಿ ತಲೆ ಸುತ್ತಾ ಇರ್ಬೋದು. ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸತ್ಯ, ಸತ್ಯ, ಹಲೋ, ಯಾರು? ಯಾರ? ನಾನ್ ನಿಮ್ಮಪ್ಪ ಕಣ. ಅಪ್ಪ, ಕಾರ್ ಓಡಿಸ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ಆ? ಕಾರ್ ಓಡಿಸ್ತಿದ್ದೆ? ನೀನಿನ್ನೂ ಆಫೀಸ್ ಹೋಗಿಲ್ವಾ? ಆಫೀಸಾ? ಅಪ್ಪ, ಅದು
ಅಲ್ಲಿ ಎಲ್ಲರೂ ಮೀಟಿಂಗ್ ಕಾಯ್ತಾ ಇದ್ದಾರೆ. ನೀನು ನೋಡಿದ್ರೆ ಕಾರ್ ಓಡಿಸ್ತಿದ್ದೀನಿ ಅಂತ ಹೇಳ್ತಿದೀಯ. ಟುಕ್ಕು ನೀನು ಎಲ್ಲಿದೆಯೋ? ಅಪ್ಪ ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ. ಇವತ್ತು ನನ್ನ ಕೈಲಿ ಮೀಟಿಂಗ್ ಅಟೆಂಡ್ ಆಗಕ್ ಆಗಲ್ಲ. ಬೇಕಿದ್ರೆ ಚಿಕ್ಕಪ್ಪಂಗೆ ಹೇಳಿ ಮೀಟಿಂಗ್ ಅಟೆಂಡ್ ಮಾಡಕ್ಕೆ, ಇಲ್ಲಾಂದ್ರೆ ಮೀಟಿಂಗ್ ಪೋಸ್ಟ್ಪೋನ್ ಮಾಡಕ್ ಹೇಳಿ. ಅಲ್ವೋ, ಮೀಟಿಂಗ್ ಅರೇಂಜ್ ಮಾಡಿದವನೇ ನೀನು. ನಿಮ್ಮ ಚಿಕ್ಕಪ್ಪ ಹೇಗೋ ಅಟೆಂಡ್ ಮಾಡ್ತಾನೆ? ಅಪ್ಪ ಹಾಗಿದ್ರೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ಯಾಕಪ್ಪ, ಏನಾಯ್ತು ನಿನಗೆ? ಅಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡೋ ಅಂಥದ್ದು ಏನಾಗಿದೆ ನಿನಗೆ? ನಾನು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ ಅಪ್ಪ. ಅದ್ ಏನೇ ಇದ್ರು ಆಮೇಲೆ ನೋಡ್ಕೊಳ್ಳೋಣ. ಇವಾಗಂತೂ ನನ್ನ ಕೈಲಿ ಅಟೆಂಡ್ ಮಾಡಕ್ ಆಗಲ್ಲ. ಕ್ಯಾನ್ಸಲ್ ಮಾಡಿಪ್ಪ ಪ್ಲೀಸ್. ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಇರೋನೊಬ್ಬ ಮಗ. ನಾಳೆ ದಿನ ಈ ಆಸ್ತಿ ಜವಾಬ್ದಾರಿನೆಲ್ಲ ಇವನೇ ನೋಡ್ಕೋಬೇಕು. ಇವನು ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ, ತುಂಬ ಎತ್ತರಕ್ಕೆ ಬೆಳಿತಾನೆ ಅಂತ ಬೆಳಗ್ಗೆ ಅಂದ್ಕೊಂಡೆ. ಆದರೆ ಇವನು ಯಾಕೋ ಬಿಸ್ನೆಸ್ನ ಸೀರಿಯಸ್ ಆಗಿ ತಗೊಳ್ಳೋ ಥರ ಕಾಣ್ತಿಲ್ಲ. ಇವನಿಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತೋ, ಅದು ಯಾವಾಗ ಇದನ್ನೆಲ್ಲ ನಿಭಾಯಿಸ್ತಾನೋ ಆ ದೇವರೇ ಬಲ್ಲ. ಸತ್ಯ ಸತ್ಯ ಹೋಗಲಿ. ಎಲ್ಲ ರೆಡಿ ಇದೆ ಅಲ್ವಾ? ವಾಸುದೇವ್ ಸರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಪ್ಲೀಸ್ ಪೇಷಂಟ್ ಉಳಿಸ್ಕೊಡಿ. ಡೋಂಟ್ ವರಿ ಕಾರ್ತಿಕ್. ಸಿಸ್ಟರ್, ಏನ್ ನೋಡ್ತಿದ್ದೀರಾ? ಪೇಷಂಟ್ ಕರ್ಕೊಳ್ಳಿ. ಆರಾಮಪ್ಪ, ನೋವಾಗ್ತಿಲ್ಲ ಅಲ್ವಾ? ಕಾರ್ತಿಕ್, ಪೇಷಂಟ್ ಅಲ್ಲಿ ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಇವರೇ ಪೇಷಂಟು.